ಟಿ ವರ್ಸಸ್ ಸಿ ಎಸ್ ಕೆ ಪ್ರಿವ್ಯೂ ವಿಚಾರದಲ್ಲಿ ನೋಡೋದಾದ್ರೆ ಒಟ್ನಲ್ಲಿ ಜಿ ಟಿ ಅವರು ಒಟ್ನಲ್ಲಿ ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡೋರು ಗೆಲ್ಲೋ ಚಾನ್ಸ್ ಸಿಕ್ಕಾಬಿಟ್ಟೆ ಇದೆ. 5 ಮ್ಯಾಚ್ ಗೆದ್ದವ್ರೆ. ಸೆಕೆಂಡ್ ಬ್ಯಾಟಿಂಗ್ ಆಡಿದವರು 1 ಮ್ಯಾಚ್ನ ಗೆದ್ದವ್ರೆ. ಒಟ್ನಲ್ಲಿ ಮೇನ್ ಗುರು ಇಲ್ಲಿ ಸಿಕ್ಕಾಬಿಟ್ಟೆ ಲೋ ಸ್ಕೋರ್ ಆಗೋ ಚಾನ್ಸ್ ಸಿಕ್ಕಾಬಿಟ್ಟೆ ಇಲ್ಲ, ಹೈ ಸ್ಕೋರ್ ಆಗೋ ಚಾನ್ಸ್ ಸಿಕ್ಕಾಬಿಟ್ಟೆ ಇದೆ. ನನ್ನ ಪ್ರಕಾರ ಟೀಮಲ್ಲಿ ಚೇಂಜ್ ಆಗೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಲೋ ಅನ್ಬೋದು. ಏಕೆಂದರೆ ಟೀಮಲ್ಲಿ ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗ್ತಾರೆ ಅನ್ಬೋದು. ಒಟ್ನಲ್ಲಿ ಜಿ ಟಿ ವರ್ಸಸ್ ಸಿ ಎಸ್ ಕೆ ಅಂತ ನನ್ನ ಪ್ರಕಾರ ಜಿ ಟಿ ಅವರು ಅಷ್ಟು ಈಸಿಯಾಗಿ ಬಿಟ್ಟು ಕೊಡೋದಿಲ್ಲ, ಮ್ಯಾಚ್ನ ತೊಗೊಂಡು ಹೋಗ್ತಾರೆ ಅನ್ಬೋದು. ಒಟ್ನಲ್ಲಿ ಮೇನ್ ಗುರು ಒಟ್ನಲ್ಲಿ ನನ್ನ ಪ್ರಕಾರ ಇಲ್ಲಿ ಜಿ ಟಿ ಗೆಲ್ಲೋ ಚಾನ್ಸ್ ಸಿಕ್ಕಾಬಿಟ್ಟೆ ಇದೆ ಅನ್ಬೋದು. ಯಾಕೆಂದರೆ ಸಿ ಎಸ್ ಕೆ ತೀರಾ ಕಳಪೆಯಾಗಿ ಓಪನಿಂಗು ಅಂತ ಹೇಳ್ಕೊಳ್ಳೋ ಓಪನಿಂಗು ಇಲ್ಲ ಅನ್ಬೋದು. ಜಿ ಟಿ ಓಪನಿಂಗು ತುಂಬ ಚೆನ್ನಾಗಿ ಕಾಣ್ತಿದೆ, ಸಿ ಎಸ್ ಕೆ ಓಪನಿಂಗ್ ಅಂತ ಹೇಳ್ಕೊಳ್ಳೋ ಓಪನಿಂಗ್ ಇಲ್ಲ. ಬ್ಯಾಟಿಂಗಲ್ಲೂ ಅಷ್ಟೇ, ಬೌಲಿಂಗಲ್ಲೂ ಅಷ್ಟೇ ಸಿ ಎಸ್ ಕೆ ಅವರು ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಇಲ್ಲ ಅನ್ಬೋದು. ಜಿ ಟಿ ಅವರು ತುಂಬ ಚೆನ್ನಾಗಿ ಕಡಕಾಗಿ ಕಾಣ್ತಿದ್ದಾರೆ. ಒಟ್ನಲ್ಲಿ ಮೇನ್ ಗುರು ಜಿ ಟಿ ಟೀಮಲ್ಲಿ ಯಾರ್ಯಾರಪ್ಪ ಇರ್ತಾರೆ ಅಂದರೆ ನನ್ನ ಪ್ರಕಾರ ಇಲ್ಲಿ ಜಿ ಟಿ ಟೀಮಲ್ಲಿ ಏನು ಚೇಂಜಸ್ ಇರಲ್ಲ ಅನ್ಬೋದು. ಯಾಕೆಂದರೆ ಜಿ ಟಿ ಟೀಮಲ್ಲಿ ನನ್ನ ಪ್ರಕಾರ ಇಲ್ಲಿ ಸಾಯಿ ಸುದರ್ಶನ್ ಆಗಲಿ, ಜಾಸ್ ಬಟ್ರಲ್ ಆಗಲಿ, ಒಟ್ನಲ್ಲಿ ಶಾರುಖ್ ಖಾನ್ ಆಗಲಿ, ತೆವಾಟಿ ಆಗಲಿ, ಸಾಯಿ ಕಿಶೋರ್ ಆಗಲಿ, ಒಟ್ನಲ್ಲಿ ರಶೀದ್ ಕೃಷ್ಣ ಆಗಲಿ, ಒಟ್ನಲ್ಲಿ ರಶೀದ್ ಖಾನ್ ಆಗಲಿ, ಒಟ್ನಲ್ಲಿ ಆಶಿಕ್ ಕೃಷ್ಣ ಆಗಲಿ, ಒಟ್ನಲ್ಲಿ ಇಲ್ಲಿ ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಏನು ಚೇಂಜ್ ಇರಲ್ಲ. ಇಲ್ಲಿ ಮೊಹಮ್ಮದ್ ಸಿರಾಜು ಮತ್ತು ರಶೀದ್ ಕೃಷ್ಣ ಇವರು 3 ಜನ ವಿಕೆಟ್ ತಗೊಂಡ್ರೆ ನೆಕ್ಸ್ಟ್ ಇಲ್ಲಿ ಆಟ ಆಗೋ ಚಾನ್ಸ್ ಸಿಕ್ಕಾಬಟ್ಟೆ ಇದೆ. ಒಟ್ನಲ್ಲಿ ಮೇನ್ ಗುರು ಜಿ ಟಿ ಟೀಮಲ್ಲಿ ಇಷ್ಟು ಜನ ಇರ್ತಾರೆ. ಸಿ ಎಸ್ ಕೆ ಟೀಮಲ್ಲಿ ಏನು ಚೇಂಜಸ್ ಇರಲ್ಲ, 99% ಇರುತ್ತೆ ಅನ್ಬೋದು. ಯಾಕೆಂದರೆ ಸಿ ಎಸ್ ಕೆ ಟೀಮಲ್ಲಿ ಧೋನಿ ಅವ್ರು ಕ್ಯಾಪ್ಟನ್ ಆಗಿರ್ತಾರೆ. ಒಟ್ನಲ್ಲಿ ಅಂತ ಹೇಳ್ಕೊಳ್ಳೋ ಟೀಮ್ ಇದ್ರೂ ಒಟ್ನಲ್ಲಿ ಏನು ಮ್ಯಾಟ್ರ್ ಆಗಲ್ಲ ಅನ್ಬೋದು. ಮೇನ್ ಗುರು ಇಲ್ಲಿ ಆಯುಷ್ ಮಾತ್ರೆ ಆಗಲಿ, ಇಲ್ಲಿ ವರ್ಷ ಆಗಲಿ, ಒಟ್ನಲ್ಲಿ ಸ್ಯಾಮ್ ಕರನ್ ಆಗಲಿ, ರವೀಂದ್ರ ಜಡೇಜಾ, ಒಟ್ನಲ್ಲಿ ಶಿವಮ್ ದುಬೆ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇದ್ರು, ಅವರು ಆಡ್ಕೊಟ್ರು ಇಲ್ಲಿ ಏನು ಮ್ಯಾಟ್ರ್ ಆಗಲ್ಲ ಅನ್ಬೋದು. ಒಟ್ನಲ್ಲಿ ಮೇನ್ ಗುರು ಇಲ್ಲಿ ನೂರ್ ಅಹ್ಮದ್ ಅವರು ಅಂತ ಹೇಳ್ಕೊಳ್ಳೋ ಆಟ ಆಡಿದ್ರು ಏನು ಮ್ಯಾಟ್ರ್ ಆಗಲ್ಲ. ಒಟ್ನಲ್ಲಿ ಮತೀಶಾ ಬತ್ತಿರಾಣನು ಅಷ್ಟೇ ಅಂತ ಹೇಳ್ಕೊಳ್ಳೋ ವಿಕೆಟ್ ತೆಗಿತಿಲ್ಲ. ಒಟ್ನಲ್ಲಿ ಸಿ ಎಸ್ ಕೆ ಅವರು ತೀರಾ ಕಳಪೆಯಾಗಿ ಆಡ್ತಿದ್ದಾರೆ ಅನ್ಬೋದು. ಒಟ್ನಲ್ಲಿ ಮೇನ್ ಗುರು ನನ್ನ ಪ್ರಕಾರ ಇದು ಸಿ ಎಸ್ ಕೆ ಜಿ ಟಿ ಟೀಮಲ್ಲಿ ಟೋಟಲಾಗಿ ಇಷ್ಟು ಚೆನ್ನಾಗಿ ಇರ್ತಾರೆ. ಒಟ್ನಲ್ಲಿ ಸಿ ಎಸ್ ಕೆ ವರ್ಸಸ್ ಜಿ ಟಿ ಸ್ಟಾರ್ಟ್ ನೋಡೋದಾದ್ರೆ 7 ಮ್ಯಾಚಲ್ಲಿ 3 ಮ್ಯಾಚ್ನ ಗೆದ್ದವ್ರೆ. ಜಿ ಟಿ ಅವರು 4 ಮ್ಯಾಚ್ನ ಗೆದ್ದವ್ರೆ. ಇಲ್ಲೇ ನಿಮಗೆ ಗೊತ್ತಾಗ್ತಿದೆ ಅಗ್ರೆಸಿವ್ನೆಸ್ ನೆಕ್ಸ್ಟ್ ಲೆವೆಲ್ ಜಿ ಟಿ ಅವ್ರ ಹತ್ರ ಇದೆ ಅನ್ಬೋದು. ನನ್ನ ಪ್ರಕಾರ ಜಿ ಟಿ ವರ್ಸಸ್ ಸಿ ಎಸ್ ಕೆಲಿ ಒಟ್ನಲ್ಲಿ ಒಂದು ಸೈಡ್ ಮ್ಯಾಚ್ ಮಾಡೋಕ್ಕೆ ನೋಡ್ತಿರ್ತಾರೆ ಜಿ ಟಿ ಅವರು. ಒಟ್ನಲ್ಲಿ ಈ ಮ್ಯಾಚ್ನ ಜಿ ಟಿ ಅವ್ರು ಗೆಲ್ಲಬೇಕು. ಒಟ್ನಲ್ಲಿ ಲಾಸ್ಟ್ ಮ್ಯಾಚ್ ಸಿ ಎಸ್ ಕೆಗೆ ಮತ್ತು ಜಿ ಟಿಗೂ ಲಾಸ್ಟ್ ಮ್ಯಾಚ್ ಆಗೋ ಚಾನ್ಸ್ ಸಿಕ್ಕಾಬಿಟ್ಟೆ ಇದೆ. ಒಟ್ನಲ್ಲಿ ಸಿ ಎಸ್ ಕೆಗೆ ಧೋನಿ ರಿಟೈರ್ಡ್ ಆಗೋ ಚಾನ್ಸ್ ಸಿಕ್ಕಾಬಿಟ್ಟೆ ಇದೆ ಅನ್ಬೋದು. ಒಟ್ನಲ್ಲಿ ನೋಡೋದ ನೆಕ್ಸ್ಟ್ ವರ್ಷ ಆಡ್ತಾರೋ ಇಲ್ವೋ ಅದು ನಮಗೂ ಗೊತ್ತಿರಲ್ಲ. 99% ಆಡೋ ಚಾನ್ಸ್ ಸಿಕ್ಕಾಬಿಟ್ಟೆ ಇದೆ. ಒಟ್ನಲ್ಲಿ ಸಿ ಎಸ್ ಕೆ ವರ್ಸಸ್ ಜಿ ಟಿ ಗೆಲ್ಲೋ ಚಾನ್ಸ್ ಸಿಕ್ಕಾಬಿಟ್ಟೆ ಇದೆ. ಒಟ್ನಲ್ಲಿ ಈ ಪ್ರಿವ್ಯೂ ನಿಮ್ಗೇನಾದ್ರು ಇಷ್ಟ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋ ಗುರು, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.